ನೀವೆಲ್ಲ ಜೊತೆಲಿ ಕೆಲಸ ಮಾಡ್ತಾ ಇದ್ದೀರಾ. ಇನ್ನೆಷ್ಟು ಟೆಕ್ನಿಷಿಯನ್ಸ್ ಇರ್ತಾರೆ, ರೈಟ್? ಒಬ್ಬೊಬ್ಬರಿಗೆ ಕ್ರಿಯೇಟಿವ್ ಐಡಿಯಾಸ್ ನೋಡ್ತಾ ನೋಡ್ತಾ ಬರುತ್ತೆ. ಹಾಗೆ ಒಂದೇ ಸರಿ ಯಾರು ಕ್ರಿಯೇಟಿವ್ ಐಡಿಯಾ ಕೊಡ್ತಾರೆ, ಅದನ್ನ ತಗೊಂತೀರಾ ಸರ್ ನೀವುಗಳು? ಅಂಡ್ ಆ ಥರ ಏನಾದ್ರು ಇನ್ಸ್ಟೆನ್ಸಸ್ ಆಗಿದೆ? ಏನೋ ಒಂದು ಸೀನ್ ನಡೀತಾ ಇದೆ, ಏನೋ ಡಿಸ್ಕಸ್ ಮಾಡ್ತಾ ಇದ್ದೀರಾ, ಸಡನ್ಲಿ ಯಾರೋ ಬಂದ್ಬಿಟ್ಟು ಟೀಮಲ್ಲಿ ಡೈರೆಕ್ಟ್ ಆಗಿ ಟೀಮಲ್ಲಿ ಇನ್ವಾಲ್ವ್ ಆಗಿಲ್ಲ, ಬಟ್ ಅವ್ರು ಬಂದ್ಬಿಟ್ಟು ಏನೋ ಒಂದು ಸಜೆಷನ್ ಕೊಟ್ರು. ಆ ಥರ ಏನಾದ್ರು ಫೀಡ್‌ಬ್ಯಾಕ್ಸ್ ತಗೊಂಡಿದ್ದೀರಾ ಇದರಲ್ಲಿ? ರಿಷಬ್ ಸರ್ದು ವರ್ಕಿಂಗ್ ಪ್ರೊಸೆಸ್, ವರ್ಕಿಂಗ್ ಸ್ಟೈಲ್ ಹೆಂಗಿರುತ್ತೆ ಅಂತ ಅಂದ್ರೆ, ವಿಲ್ ನಾಟ್ ಸ್ಟಿಕ್ ಟು ವಾಟ್ ವಿ ಹ್ಯಾವ್ ರಿಟರ್ನ್. ಸೊ ಅವ್ರಿಗೆ ಎವ್ರಿ ಡೇ ಇಸ್ ಅ ನ್ಯೂ ಡೇ, ಎವ್ರಿಥಿಂಗ್ ಶುಡ್ ಬಿ ಸಮಥಿಂಗ್ ನ್ಯೂ. ಎಕ್ಸೈಟ್ ಆಗ್ತಿದೆ ಅಂತ ಅಂದ್ರೆ ಅವರು ಆನ್ ಸೀನ್ ಆನ್ ಸೆಟ್ಟಲ್ಲೇನೆ ಹಿಂಗ್ ಚೇಂಜ್ ಮಾಡೋಣ ಇಮಿಡಿಯೇಟ್ಲಿ ಅದಕ್ಕೆ ಅಡಾಪ್ಟ್ ಆಗ್ಬಿಡ್ತಾರೆ ಅವರು. ಸೊ ನೀವು ಬರ್ದಿರೋದು ಎಷ್ಟೋ ಸೀನ್ಗಳು ಆಲ್ರೆಡಿ ಚೇಂಜಸ್ ಆಗಿರ್ಬೋದು ಫೈನಲ್ ಮೂವಿಯಲ್ಲಿ. ಎಸ್ ಡೆಫಿನೆಟ್ಲಿ ಆಗಿರುತ್ತೆ. ಯಾಕಂದ್ರೆ ಅದು ನಾವು ಫೈನಲಿ ಸಿನಿಮಾಗೋಸ್ಕರ ಏನ್ ಒಳ್ಳೇದಾಗತ್ತೆ ಅದನ್ನ ಮಾಡ್ತೀವಿ ಹೊರತು ನಾವು ಬರ್ದಿದ್ದೇ ಆಗ್ಬೇಕು ಅನ್ನೋ ತರ ಯಾರ್ದು ಮೈಂಡ್ ಸೆಟ್ ಇರಲ್ಲ. ಸೊ ರಿಷಬ್ ಸರ್ ಬೇಸಿಕಲಿ ಹೆಂಗೆ ಅಂತ ಅಂದ್ರೆ ಈಸ್ ವೆರಿ ಓಪನ್ ಟು ಚೇಂಜಸ್. ಅವ್ರಿಗೆ ಅದು ವ್ಯಾಲಿಡ್, ನನ್ಗೆ ಸಿನಿಮಾಗಿದು ಆಡ್ ಆನ್ ಆಗುತ್ತೆ ಅಂತ ಅಂದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಬೀಂಗ್ ಅ ರೈಟರ್, ಸಿನಿಮಾಟೋಗ್ರಫರ್, ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೋ ಅವ್ರು ಯಾರಿಂದ ಬೇಕಾದ್ರೂ ಒಂದು ಒಳ್ಳೆ ಇನ್ಪುಟ್ ಬಂದ್ರೆ ತಗೊಂಡು ಅದನ್ನ ಇನ್ಕಾರ್ಪೊರೇಟ್ ಮಾಡಿ ಹಿಲ್ ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್. ಇಲ್ಲೂ ಆ ಈಗೋ ವಾರ್ಸ್ ಇರಲ್ಲ, ಇವರಿಂದ ಅವರಿಂದ ಅಂತ. ಅವಾಗ್ಲೇನೆ ಸಿನಿಮಾ ಆಗೋದು ಅಂತ ಅವ್ರು ಹೇಳ್ತಾರೆ ನಮ್ಗೆಲ್ಲ. ಅವ್ರು ನಮ್ಗೆಲ್ಲ ಅವ್ರು ಹೇಳೋದೇ ಆತರ, ನಿನ್ ಈಗೋ ಇಟ್ಕೊಂಡ್ಬಿಟ್ರೆ ನಿನ್ ಸಿನಿಮಾ ಚೆನ್ನಾಗ್ ಆಗಲ್ಲ ಯಾವತ್ತು. ಸೊ ಅದು ಟೀಮ್ ವರ್ಕ್ ಅಂತ ಅಂದಾಗ ಎಲ್ರು ಇನ್ಪುಟ್, ಎಲ್ರು ಶ್ರಮ ಈಕ್ವಲಿ ನಾವು ಆನ್ ಸೆಟ್ ನಾವು ತಂದಾಗ್ಲೇನೆ ಅದು ಅಷ್ಟು ವಿಜುವಲಿ ನಮಗೆ ಚೆನ್ನಾಗಿ ಕಾಣಿಸಕ್ಕಾಗ. ಅಂಡ್ ಅದ್ರಲ್ಲೆಲ್ಲ ರಿಷಬ್ ನಾವು ವಿ ಲುಕ್ ಅಪ್ ಟು ಹಿಮ್. ವಂಡರ್ಫುಲ್ ಸರ್. ಸೊ ಲೀಡ್ ಬೈ ಎಕ್ಸಾಂಪಲ್.